Hi, hello friends. Myself Basuraj from Davanagere. I welcome you to my online teacher and its 30 days spoken English series. Friends, before I begin my today's class, I request you to subscribe to our channel and press bell icon to get the notifications through messages. ಸ್ನೇಹಿತರೆ, ಜೊತೆಯಲ್ಲಿ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಅನಿಸಿಕೆ ಇತ್ತು ಅಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಲೆಟ್ ಅಸ್ ಬಿಗಿನ್ ಟುಡೇಸ್ ಕ್ಲಾಸ್. ದ ಟುಡೇಸ್ ಟಾಪಿಕ್ ಈಸ್ ಮೇಕಿಂಗ್ ಕಂಪ್ಲೇಂಟ್ಸ್ ಇನ್ ಇಂಗ್ಲೀಷ್. ಹೌ ಟು ಕಂಪ್ಲೇನ್ ಇನ್ ಇಂಗ್ಲೀಷ್. ಸಪೋಸ್ ವಿ ಹ್ಯಾವ್ ಮೆನಿ ಸಿಚುಯೇಷನ್ಸ್ ಇನ್ ಅವರ್ ಲೈಫ್. ಸೊ ಕೆಲವೊಂದು ಪರಿಸ್ಥಿತಿ ಅಥವಾ ಸಂದರ್ಭಗಳ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಬೇಕಾಗಿರುತ್ತೆ. ಸೊ ಹೌ ಟು ಕಂಪ್ಲೇನ್ in English, that too in English, that is very important. To develop your spoken English, it is very important to know particular expressions and sentences to complain in English. Let us see friends, how to make a complaint. So we can begin our complaint like, I am sorry to say this, but something, we can begin the complaint like this, I am sorry to say this, but ಸೊ ಯು ಹ್ಯಾವ್ ಡನ್ ದಿಸ್ ಮಿಸ್ಟೇಕ್, ಸಮಥಿಂಗ್ ಲೈಕ್ ದಿಸ್. ಈ ರೀತಿಯಾಗಿರ್ತಕ್ಕಂಥ ಒಂದು ವಾಕ್ಯಗಳನ್ನು ನಾವು ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ. ನಂತರದಲ್ಲಿ ವಿ ಕ್ಯಾನ್ ಈವನ್ ಬಿಗಿನ್ ಅವರ್ ಕಂಪ್ಲೇನ್ ಲೈಕ್ ಐ ಏಟ್ ಯು ಟೆಲ್ ಯು ಬಟ್ ವಿ ಕ್ಯಾನ್ ಕಂಟಿನ್ಯೂ ಅವರ್ ಕಂಪ್ಲೇನ್. ನಮ್ಮ ಕಂಪ್ಲೇನನ್ನು ಮುಂದುವರಿಸ್ಬೋದು. ದ ಬಿಗಿನಿಂಗ್, ವಾಟ್ ಶುಡ್ ಬಿ ದ ಬಿಗಿನಿಂಗ್ ಆಫ್ ಅವರ್ ಕಂಪ್ಲೇನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸಮ್ಟೈಮ್ಸ್ ವಿ ಫೇಲ್ ಟು ಸ್ಪೀಕ್ ಇಂಗ್ಲೀಷ್ just because of better beginning. That is why if we know all these sentences and expressions, it would be very fine to develop your spoken English. Okay friends, ನಮಗೆ ಪ್ರಾರಂಭ ಮಾಡೋದೇ ತೊಂದರೆ ಇರುತ್ತೆ. ನಮ್ಮ ವಾಕ್ಯ ಯಾವ ರೀತಿ ಪ್ರಾರಂಭ ಮಾಡಬೇಕೆಂಬತಕ್ಕಂಥ ಒಂದು ಜ್ಞಾನದ ಕೊರತೆಯಿಂದ ನಾವೇನು ಮಾಡ್ತೀವಿ, ವಿ ಹೆಸಿಟೇಟ್ ಟು ಸ್ಪೀಕ್ ಇಂಗ್ಲೀಷ್. ದಟ್ ಈಸ್ ವೈ ಸೊ ಇಟ್ ಈಸ್ ಬೆಟರ್ ಟು ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್. ಇಂಥ ವಾಕ್ಯಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಸ್ಪೋಕನ್ ಇಂಗ್ಲೀಷ್ ತುಂಬ ನಿರರ್ಗಳವಾಗಿ, ತುಂಬ ಸುಲಭವಾಗಿ ನಮಗೆ ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ. ನಂತರದಲ್ಲಿ ಐ ಆಮ್ ಆ್ಯಂಗ್ರಿ ಅಬೌಟ್ ಯುವರ್ ಬಿಹೇವಿಯರ್, ಸಮಥಿಂಗ್ ಇನ್ನೊಂದು ದಟ್ ಡಾಟ್ಸ್ ಶೋಸ್ ದಿ ಕಂಟಿನ್ಯೂಷನ್ ಆಫ್ ಯುವರ್ ಕಂಪ್ಲೇಂಟ್. ನೀವು ಏನು ಕಂಪ್ಲೇಂಟ್ ಮಾಡಬೇಕನ್ನೋದನ್ನು ನಾವು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಬಟ್ ಹೌ ಟು ಬಿಗಿನ್ ದ ಕಂಪ್ಲೇನನ್ನು ಯಾವ ರೀತಿ, ಹೌ ಟು ಬಿಗಿನ್ ದ ಕಂಪ್ಲೇಂಟ್, ದಟ್ ಈಸ್ ಮೆನ್ಷನ್ಡ್ ಹಿಯರ್ ಫ್ರೆಂಡ್ಸ್. ನಂತರದಲ್ಲಿ ಐ ಹ್ಯಾವ್ ಎ ಕಂಪ್ಲೇಂಟ್ ಟು ಮೇಕ್, and further there seems to be a problem with your work, or there seems to be a problem with your behavior, there seems to be a problem with your project, something like this. We can begin the complaint friends. ನಂತರದಲ್ಲಿ I am afraid there is a slight problem with, ಸೊ ನಿನ್ನ ಒಂದು ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥ ಒಂದು ಅರ್ಥ ಕೊಡ್ತಕ್ಕಂಥ ಈ ಎಕ್ಸ್ಪ್ರೆಷನನ್ನು ನಾವು ಬಳಸಿಬಿಟ್ಟು ವಿ ಕ್ಯಾನ್ ಸ್ಟಾರ್ಟ್ ಟು ಟೆಲ್ ಅವರ್ ಕಂಪ್ಲೇಂಟ್. ನಂತರದಲ್ಲಿ ಸಾರಿ ಟು ಬಾದರ್ ಯು ಬಟ್, ಸೊ ಸಾರಿ ಟು ಡಿಸ್ಟರ್ಬ್ ಯು, ಸಾರಿ ಟು ಟ್ರಬಲ್ ಯು, ಬಟ್ ಯು ಹ್ಯಾವ್ ಡನ್ ದಿಸ್ ಮಿಸ್ಟೇಕ್ ಎಂಬತಕ್ಕಂಥ ಒಂದು ವಾಕ್ಯದೊಂದಿಗೆ ವಿ ಕ್ಯಾನ್ ಸ್ಟಾರ್ಟ್ ಟು ಕಂಪ್ಲೇಂಟ್ ಫ್ರೆಂಡ್ಸ್. ನಂತರದಲ್ಲಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ವರ್ಕ್, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ what appearance, I am not satisfied with your work. Like this we can continue to tell the complaints done by our friends. ನಂತರದಲ್ಲಿ ಸ್ನೇಹಿತರೆ, wouldn't be a good idea too. So this is a little modest one, little softer one. ಸೊ ಈ ರೀತಿ ಮಾಡಿದರೆ ಚೆನ್ನಾಗಿರಲ್ವಾ, ಸಮಥಿಂಗ್ ಟೆಲ್ಲಿಂಗ್ their complaints, telling their mistakes using or beginning with this sentence. Wouldn't be a good idea to correct your mistake, wouldn't be a good idea to make correction in your work. Like this we can continue our complaints. Further, there appears to be something wrong with, ಸೊ ನನಗನ್ಸುತ್ತೆ ಇಲ್ಲೇನೋ ತಪ್ಪಾಗಿದೆ ಅಂತಂದೇಳಿ ಹೇಳ್ತಾ ನಾವು ಕಂಪ್ಲೇಂಟ್ಸನ್ನು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ. ನಂತರದಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮವಾಟ್ ಗುಡ್ ಬಟ್ ಯು ಹ್ಯಾವ್ ಡನ್ ದಿಸ್ ಎಂಬತಕ್ಕಂಥ ಅರ್ಥದಲ್ಲಿ ನಾವು ಕಂಪ್ಲೇಂಟ್ಸನ್ನು ಹೇಳ್ಬೋದು ಸ್ನೇಹಿತರೆ.
ನಂತರದಲ್ಲಿ ಸಾರಿ ಟು ಬಾದರ್ ಯು ಬಟ್ ಐ ಥಿಂಕ್ ಇಟ್ ಈಸ್ ರಿಪೀಟೆಡ್ ಬಟ್ ಇಟ್ಸ್ ವೆರಿ ರಿಲೆವೆಂಟ್ ಟು ಸ್ಟಾರ್ಟ್ ಟು ಕಂಪ್ಲೇನ್ ದ ಮಿಸ್ಟೇಕ್ಸ್ ಡನ್ ಬೈ ಅವರ್ ಫ್ರೆಂಡ್ಸ್. ನಂತರದಲ್ಲಿ ಐ ವಾಂಟ್ ಟು ಕಂಪ್ಲೇನ್ ಅಬೌಟ್, ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಟೆಲ್, ಸೊ ಐ ವಾಂಟ್ ಟು ಕಂಪ್ಲೇನ್ ಅಬೌಟ್ ಯುವರ್ behavior, I want to complain about your this mistake, something like this. We can continue to refer the problems done by our or mistakes done by our friends. Later, I'm afraid I have got a complaint about, so ನನಗೆ ನಿನ್ನ ಒಂದು ಕಂಪ್ಲೇಂಟ್ ಬಗ್ಗೆ ಹೇಳಲಿಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಿದೆ, ಬಟ್ ಐ ಹ್ಯಾವ್ ಟು ಟೆಲ್ ಎಂಬತಕ್ಕಂಥ ಅರ್ಥದಲ್ಲಿ, ಸೊ ವಿ ಕ್ಯಾನ್ ಬಿಗಿನ್ ಅವರ್ ಕಂಪ್ಲೇಂಟ್ಸ್, ವಿ ಕ್ಯಾನ್ ಟೆಲ್, ವಿ ಕ್ಯಾನ್ ಕಂಪ್ಲೇನ್ the mistakes or else errors done by our friends. ನಂತರದಲ್ಲಿ ಸ್ನೇಹಿತರೆ, I have to make a complaint about, I have to make a complaint about your work, I have to make a complaint about your this particular mistake. So like this we can begin to complain the errors, mistakes or else problems in our surroundings. ನಂತರದಲ್ಲಿ I don't understand why this happened. Like this we can begin our complaints ಸ್ನೇಹಿತರೆ. Later, excuse me but there is a problem, please excuse for complaining your mistake ಅಂತ ಹೇಳ್ಬಿಟ್ಟು you can refer their mistake or problem friends. So would you mind if I tell this problem, would you mind to correct your mistakes? ಈ ರೀತಿ ಕೂಡ ಸ್ನೇಹಿತರ ಒಂದು ತಪ್ಪುಗಳ ಬಗ್ಗೆ ನಾವು ಕಂಪ್ಲೇಂಟನ್ನು ಮಾಡ್ಬೋದು ಸ್ನೇಹಿತರೆ. would you mind is a very modest the usage or expression, not to trouble or not to mistake. Friends, this would you mind is very special usage, so which conveys the message or else or expressions in a very soft manner. Later friends, this is how we can complain the mistakes or problems done by our friends in our surrounding. Later friends, how to accept a complaint. ಸೊ ಕಂಪ್ಲೇಂಟ್ಸ್ ಮಾಡಿದಾಗ ಅವುಗಳನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಯಾವ ಒಂದು ಪದಗಳ ಮುಖಾಂತರ ಅವುಗಳನ್ನು ನಾವು ರಿಸೀವ್ ಮಾಡ್ತಕ್ಕಂಥದ್ದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಅದರ ಒಂದು ಮಾಹಿತಿಯನ್ನು ಈ ಒಂದು ತರಗತಿಯ ಮುಂದುವರೆದ ಭಾಗದಲ್ಲಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಐ ಆಮ್ ಸೋ ಸಾರಿ ಬಟ್ ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೇನ್. ಸೊ ಇಫ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಮಿಸ್ಟೇಕ್, ವಿ ಕ್ಯಾನ್ accept the mistakes like this. I am so sorry but this will never happen again. Okay, I have done a mistake, ಒಂದು ತಪ್ಪಾಗಿದೆ, ಈ ತಪ್ಪನ್ನು ಮತ್ತೆ ನಾನು ಪುನರಾವರ್ತನೆ ಮಾಡೋಲ್ಲ ಎಂಬತಕ್ಕಂಥ ಅರ್ಥದಲ್ಲಿ ನಾವು ಈ ವಾಕ್ಯವನ್ನು ಬಳಸಿಬಿಟ್ಟು ವಿ ಕ್ಯಾನ್ ಅಕ್ಸೆಪ್ಟ್ ದ ಕಂಪ್ಲೇಂಟ್. ನಂತರದಲ್ಲಿ ಐ ಆಮ್ ಸಾರಿ ವಿ ಪ್ರಾಮಿಸ್ ನೆವರ್ ಟು ಮೇಕ್ ದ ಸೇಮ್ ಮಿಸ್ಟೇಕ್ ಅಗೇನ್. ಐ ಆಮ್ ಸಾರಿ ಆ್ಯಂಡ್ ಐ ಪ್ರಾಮಿಸ್ ಆರ್ ವಿ ಪ್ರಾಮಿಸ್ ನೆವರ್ ಟು ಮೇಕ್ ದ ಸೇಮ್ ಮಿಸ್ಟೇಕ್ ಅಗೇನ್. ಸೊ ಮತ್ತೆ ಇಂಥ ತಪ್ಪನ್ನೇ ನಾನು ಮುಂದುವರಿಸೋದಿಲ್ಲ ಅಂತಕ್ಕಂಥ ಅರ್ಥದಲ್ಲಿ ವಿ ಕ್ಯಾನ್ ಬಿಗಿನ್ ಅವರ್ ಡಿಸ್ಕಷನ್ ಫ್ರೆಂಡ್ಸ್. ನಂತರದಲ್ಲಿ ಐ ಕಾಂಟ್ ಟೆಲ್ ಯು ಹೌ ಸಾರಿ ಐ ಆಮ್. ನಂತರದಲ್ಲಿ ಸೊ ನನ್ನ ನಿಜಕ್ಕೂ ಕೂಡ ಐ ಕಾಂಟ್ ಟೆಲ್ ಯು ಹೌ ಸಾರಿ ಐ ಆಮ್. ನಾನು ತುಂಬಾ ಇಫ್ ದ ಮಿಸ್ಟೇಕ್ ಈಸ್ ವೆರಿ relevant and by the time we can tell, so really I can't tell you how sorry I have done a great mistake, ತುಂಬ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ, ಬಟ್ ಐ ಆಮ್ ವೆರಿ ಸಾರಿ ಅಬೌಟ್ ದ್ಯಾಟ್ ಅಂತಕ್ಕಂಥ ಒಂದು ವಾಕ್ಯದೊಂದಿಗೆ ಸೊ ವಿ ಕ್ಯಾನ್ ಅಕ್ಸೆಪ್ಟ್ ದ ಕಂಪ್ಲೇಂಟ್ಸ್ ಮೇಡ್ ಬೈ ಅವರ್ ಫ್ರೆಂಡ್ಸ್. ನಂತರದಲ್ಲಿ ಐ ವಿಶ್ ಐ ನೆವರ್ ಹ್ಯಾಪನ್ಡ್ ಆರ್ ಎಲ್ಸ್ ಐ ವಿಶ್ ಇಟ್ ನೆವರ್ ಹ್ಯಾಪನ್. ಸೊ ನನಗೆ ಅನಿಸುತ್ತೆ ಇದು ಮತ್ತೆ ನಾನು ಈ ರೀತಿಯಾಗಿರ್ತಕ್ಕಂಥ ಒಂದು ತಪ್ಪುಗಳನ್ನು ನಾವು ಮಾಡೋದಿಲ್ಲ ಅಂತಕ್ಕಂಥ ಅರ್ಥದಲ್ಲಿ ವಿ ಕ್ಯಾನ್ ಅಕ್ಸೆಪ್ಟ್ ದ ಕಂಪ್ಲೇಂಟ್ಸ್. ಸ್ನೇಹಿತರೆ, ನಮ್ಮ ಸ್ನೇಹಿತರು ಮಾಡಿರ್ತಕ್ಕಂಥ ಕಂಪ್ಲೇಂಟ್ಸನ್ನು ಈ ರೀತಿಯ ಒಂದು ವಾಕ್ಯಗಳನ್ನು ಬಳಸಿಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ನಂತರದಲ್ಲಿ ಸ್ನೇಹಿತರೆ, ರಿಜೆಕ್ಟಿಂಗ್ ಎ ಕಂಪ್ಲೇಂಟ್ಸ್ ಮಾಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಗೊತ್ತಾಯಿತು. ಈಗ ಇಫ್ ಅವರ್ ಮಿಸ್ಟೇಕ್ ಈಸ್ ನಾಟ್ ಬಿಕಾಸ್ ಆಫ್ ಅವರ್ ನೆಗ್ಲಿಜೆನ್ಸಿ, ನಾವು ಮಾಡಿರ್ತಕ್ಕಂಥ ಒಂದು ನೆಗ್ಲಿಜೆನ್ಸಿಂದ ಅಲ್ಲ ಅದು ಅಂತಂದಾಗ ಸೊ ನಾವು ಅಂಥ ಕಂಪ್ಲೇಂಟ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳದೇ ಇದ್ದಾಗ ಯಾವ ರೀತಿ ರಿಜೆಕ್ಟ್ ಮಾಡಬೇಕು, ಯಾವ ವಾಕ್ಯಗಳನ್ನು ಯಾವ ಎಕ್ಸ್ಪ್ರೆಷನ್ಸನ್ನು ಬಳಸಿಬಿಟ್ಟು ನಾವು ಇಂಗ್ಲೀಷಲ್ಲಿ ಕಂಪ್ಲೇಂಟ್ಸ್ಗಳನ್ನ ರಿಜೆಕ್ಟ್ ಮಾಡೋದು ಹೇಗೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕೆಲವೊಂದು ಎಕ್ಸ್ಪ್ರೆಷನ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್. ಸಾರಿ, ದರ್ ಈಸ್ ನಥಿಂಗ್ ವಿ ಕ್ಯಾನ್ ಡೂ ಅಬೌಟ್ ಇಟ್. ಸೊ ಸಾರಿ, ಇಟ್ ಈಸ್ ಇನ್ಎವಿಟಬಲ್. ಈ ರೀತಿಯ ಒಂದು ಆಗ್ತಕ್ಕಂಥ ಸಾಮಾನ್ಯವಾದಂಥ ಒಂದು
ವಿಚಾರ. ಹಾಗಾಗಿ ಅದ್ರ ಬಗ್ಗೆ ನಾವೇನು ಮಾಡೋಕ್ಕಾಗಲ್ಲ ಎಂಬತಕ್ಕಂಥ ಅರ್ಥದಲ್ಲಿ ವಿ ಕ್ಯಾನ್ ರಿಜೆಕ್ಟ್ ದ ಕಂಪ್ಲೇಂಟ್ ಮೇಡ್ ಬೈ ಅವರ್ ಫ್ರೆಂಡ್ಸ್ ಆರ್. ನಂತರದಲ್ಲಿ ಸ್ನೇಹಿತರೆ, ಸಾರಿ ಬಟ್ ಇಟ್ಸ್ ನಾಟ್ ಅವರ್ ಫಾಲ್ಟ್. ಸಾರಿ ಅಬೌಟ್ ದ ಕಂಪ್ಲೇಂಟ್ ಯು ಆರ್ ಕಂಪ್ಲೇನಿಂಗ್, ಬಟ್ ಇಟ್ ಈಸ್ ನಾಟ್ ಅವರ್ ಫಾಲ್ಟ್. ಅದು ನಮ್ಮ ತಪ್ಪಿನಿಂದ ಅಥವಾ ನಮ್ಮ ಒಂದು ಕಡೆಯಿಂದ ಆಗಿರ್ತಕ್ಕಂಥ ತಪ್ಪಲ್ಲ, ಬಟ್ ಇಟ್ ಈಸ್ ಇನ್ಎವಿಟಬಲ್ ಟು ಅಕ್ಸೆಪ್ಟ್ ದಟ್ ಸಿಚುವೇಶನ್ ಅಂತಕ್ಕಂಥ ಅರ್ಥದಲ್ಲಿ ವಿ ಕ್ಯಾನ್ ರಿಜೆಕ್ಟ್ ದ ಕಂಪ್ಲೇಂಟ್ಸ್ ಫ್ರೆಂಡ್ಸ್. ನಂತರದಲ್ಲಿ ಐ ಆಮ್ ಅಫ್ರೈಡ್ ದೆರ್ ಈಸ್ ನಾಟ್ ಮಚ್ ವಿ ಕ್ಯಾನ್ ಡೂ ಅಬೌಟ್ ಇಟ್. ಸೊ ಇಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ನಾಟ್ ಇನ್ ಅವರ್ ಹ್ಯಾಂಡ್ ಎಂಬ ಅರ್ಥ ಬರ್ತಕ್ಕಂಥ ಒಂದು ವಾಕ್ಯವನ್ನು ನಾವು ಬಳಸೋದ್ರ ಮುಖಾಂತರ ವಿ ಕ್ಯಾನ್ ಡೈರೆಕ್ಟ್ಲಿ ರಿಜೆಕ್ಟ್ ದ ಕಂಪ್ಲೇಂಟ್ಸ್ ಮೇಡ್ ಬೈ ಅವರ್ ಫ್ರೆಂಡ್ಸ್. ಸ್ನೇಹಿತರೆ, ಈ ರೀತಿಯಾಗಿ ನಮ್ಮ ಸರೌಂಡಿಂಗ್ಸ್, ಸಪೋಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ಇಂಥ ಪರಿಸ್ಥಿತಿಗಳು ಖಂಡಿತವಾಗ್ಲೂ ಬರ್ತವೆ. ಯಾವುದೋ ಒಂದು ವಿಚಾರ ಬಗ್ಗೆ ಕಂಪ್ಲೇಂಟ್ಸ್ ಮಾಡಬೇಕಾಗಿರುತ್ತೆ. ಕಂಪ್ಲೇಂಟ್ಸ್ ಮಾಡುವಾಗ ಆ ಕಂಪ್ಲೇಂಟ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಗಳು ಬರ್ತವೆ. ಅದರ ಜೊತೆಯಲ್ಲೇ ಕಂಪ್ಲೇಂಟ್ಸ್ಗಳನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರ್ತವೆ ಸ್ನೇಹಿತರೆ. ಸೊ ಅಂಥ ಸಂದರ್ಭದಲ್ಲಿ ಏನೆಲ್ಲ ಪದಗಳನ್ನು ನಾವು ಬಳಸೋದ್ರ ಮುಖಾಂತರ ಸೊ ವಿ ಕ್ಯಾನ್ ಡೆವಲಪ್ ಅವರ್ ಸ್ಪೋಕನ್ ಇಂಗ್ಲೀಷ್ ಎಂಬುದರ ಬಗ್ಗೆ ಇಂದಿನ ತರಗತಿಯನ್ನು ಕೇಳಿದ್ದೀರಾ ಸ್ನೇಹಿತರೆ. ಸೊ ಮೇಕ್ ಯೂಸ್ ಆಫ್ ಟುಡೇಸ್ ಕ್ಲಾಸ್. ಒನ್ಸ್ ಅಗೇನ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೂ ಏನಾದರೂ ಕೂಡ ಕಮೆಂಟ್ ಮಾಡುತ್ತೆ ಅಂದರೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.